ನಮಸ್ಕಾರ ಪ್ರೇಕ್ಷಕರೇ, ಟಿ9 ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ 63ನೇ ಜನ್ಮ ದಿನಾಚರಣೆ ಅಂಗವಾಗಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ನಗರದ ಸಿವಿಲ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಇತ್ಯಾದಿ ಹಂಚುವ ಮೂಲಕ ಜೋಶಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರ ಈಶ್ವರ್ ಅಂಚಿಟಗೇರಿಯವರು ಮಾತನಾಡಿ, ಧಾರವಾಡದ ವಿವಿಧ ದೇವಸ್ಥಾನಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು ಎಂದು ಹೇಳಿದರು. ಅಲ್ಲದೆ ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಬಡ ರೋಗಿಗಳಿಗೆ ಭೇಟಿ ಮಾಡಿ ಹಣ್ಣು ಹಂಪಲ, ಬ್ರೆಡ್, ಬಿಸ್ಕಿಟು ನೀಡಿ ಆರೋಗ್ಯ ಕಾಳಜಿ ಮಾಡಲಾಯಿತು ಎಂದು. ಈ ಸಂದರ್ಭದಲ್ಲಿ ಸಂಜಯ್ ಕಪಟಕರ್, ಸವಿತಾ ಅಮರಶೆಟ್ಟಿ, ವಿಜಯಾನಂದ ಶೆಟ್ಟಿ, ಈರಣ್ಣ ಹಪ್ಪಳಿ, ಟಿ.ಎಸ್. ಪಾಟೀಲ್, ಸುನಿಲ್ ಮೋರೆ, ಶ್ರೀನಿವಾಸ್ ಕೊಟ್ಯಾನ್, ಬಸು ಬಾಳಗಿ, ರಾಜೇಶ್ವರಿ ಅಳಗವಾಡಿ, ವೀರೇಶ್ ಹಿರೇಮಠ್, ಮಂಜು ಕಮ್ಮಾರ್, ಪ್ರಣೀತ್ ರಾಮನಗೌಡರ್, ಆನಂದ್ ಕಲಾಲ್, ರಾಕೇಶ್ ಮೋರೆ, ಸುರಂಜನ್ ಗುಂಡೆ, ಆನಂದ್ ಯಾವಗಲ್, ಮಂಜು ನೀರಲಕಟ್ಟಿ, ಪುಷ್ಪ ನವಲಗುಂದ್, ದೇವರಾಜ್ ಶಹಾಪುರ್ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಹ್ಲಾದ್ ಜೋಶಿ ಅವರಿಗೆ ಸನ್ಮಾನ. ಪ್ರಹ್ಲಾದ್ ಜೋಶಿ ಅವರಿಗೆ लो भारत माता की जय, लो भारत माता की जय. ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರದ ಪ್ರಭಾವಿ ಸಚಿವರಾದಂತ ಈ ಭಾಗದ ಜನಪ್ರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ 63ನೇ ಹುಟ್ಟುಹಬ್ಬ ಅಂಗವಾಗಿ ಧಾರವಾಡದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು, ಅಭಿಮಾನಿಗಳು ಇಂದು ಧಾರವಾಡದ ವಿವಿಧ ದೇವಸ್ಥಾನದಲ್ಲಿ ಅವರ ಆಯುಷ್ಯ, ಆರೋಗ್ಯ, ಇನ್ನಷ್ಟು ಜನಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವರಲ್ಲಿ ತುಂಬಲಿ ಎನ್ನುವಂಥ ಬೇಡಿಕೆಯೊಂದಿಗೆ ಅವರ ಒಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇವತ್ತು ಧಾರವಾಡದ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಬಡ ರೋಗಿಗಳಿಗೆ ಹಣ್ಣು ಹಂಪಲ, ಬಿಸ್ಕಿಟು ಹಾಗೂ ಬ್ರೆಡ್ಗಳನ್ನು ಹಂಚಿಕೊಳ್ಳುವ ಮೂಲಕ ಅವರ ಒಂದು ಆರೋಗ್ಯ ಹಾಗೂ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದೆವು. ಮತ್ತು ಎಲ್ಲ ರೋಗಿಗಳು ಸಹ ಅವರೊಂದಿಗೆ ಪ್ರಾರ್ಥನೆ ಮಾಡುವ ಮೂಲಕ ಸನ್ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇನ್ನಷ್ಟು ಉನ್ನತ ಹುದ್ದೆಗೆ ಹೋಗಬೇಕು ಮತ್ತು ಈ ಒಂದು ದೇಶದ 140 ಕೋಟಿ ಜನರ ಸೇವೆ ಮಾಡಬೇಕನ್ನುವಂತಹ ಒಂದಿಗೆ ಅವರೆಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಅವಳಿ ನಗರದ ಜನತೆ ಪರವಾಗಿ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಲಕ್ಷಾಂತರ ಕಾರ್ಯಕರ್ತರ ಬೆನ್ನೆಲುಬಾದಂಥ ಪ್ರಹ್ಲಾದ್ ಜೋಶಿ ಅವರು ಇನ್ನಷ್ಟು ಆ ಭಗವಂತ ಆಯುಷ್ಯ ಆರೋಗ್ಯ ನೀಡುವ ಮೂಲಕ ಆ ಜನಸೇವೆ ಮಾಡುವಂಥ ಶಕ್ತಿ ಅವರಲ್ಲಿ ತುಂಬಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಏನು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರದ್ದು ಹುಟ್ಟುಹಬ್ಬದ ನಿಮಿತ್ತ ನಾವು ಹಲವಾರು ಕಡೆ ಪೂಜೆ ಪುನಸ್ಕಾರ ಮಾಡಿದ್ದೀವಿ ಮತ್ತು ಸಿವಿಲ್ ಹಾಸ್ಪಿಟಲ್ಗೆ ಬಂದು ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲ, ಬ್ರೆಡ್ಡು ಎಲ್ಲ ಹಂಚಿದ್ದೀವಿ. ಇವತ್ತು ವಿಶೇಷ ಅಂದರೆ ಏನು, ಪ್ರಹ್ಲಾದ್ ಜೋಶಿ ಸಾಹೇಬರು ಏನು ಅದಾರಲ್ಲ, ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ, ಯಾಕಂದ್ರೆ ಸಾಮಾನ್ಯ ಕಾರ್ಯಕರ್ತಾಗಿ ಬೆಳೆದಿದ್ದವ್ರು ಅವರು, ಸಾಮಾನ್ಯ ಕಾರ್ಯಕರ್ತರಿಗೆ ಇಷ್ಟು ಬೆಲೆ ಕೊಡ್ತಾರಂದ್ರೆ ಒಂದು ನಮ್ಮ ಫೋನ್ ಕಾಲಿಂದ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಯಾವುದೋ ವಿಷಯ ನಾವು ಏನಾದ್ರು ಹೇಳಿದ್ವಿ ಅಂದರೆ ಇಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾರಂದ್ರೆ ಆಯ್ತು ಮಾಡಿರಿ ಅಂತ ಒಂದು ಜೋಶ್ ಕೊಡ್ತಾರೆ. ಅದಕ್ಕೆ ನಮ್ಮ ಧಾರವಾಡ ಸಂಸದರ ಆಯ್ತು, ಮುಂದೆ ಏನು ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರ, ಇನ್ನೂ ಹೆಚ್ಚಿನ ಹುದ್ದೆಗಳೊಳಗೆ ಬರಲಿ ಅಂತ ನಮ್ದು ಎಲ್ಲ ಧಾರವಾಡ ಜಿಲ್ಲಾ ಕಾರ್ಯಕರ್ತರ ಅಧ್ಯಕ್ಷ ಆಶಯ. ರಾಕೇಶ್ ನಾಗ್ರೆ ನಾಯಕರು 5ನೇ ಬಾರಿ ಸತತ ಸಂಸದರಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ 63ನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಸೇರಿ ನಗರೇಶ್ವರ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಅವರ ಹಿರಿದೇವರಾದಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಪೂಜೆ ಮುಗಿಸ್ಕೊಂಡು ಈ ಒಂದು ಧಾರವಾಡದ ಸಿವಿಲ್ ಹಾಸ್ಪಿಟಲ್ನಲ್ಲಿ ಬಡ ರೋಗಿಗಳಿಗೆ ಉಚಿತ ಹಣ್ಣು ಹಾಗೂ ಬಿಸ್ಕಿಟ್ ಹಾಗೂ ಬ್ರೆಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರೇಶ್ ಅಂಚಿಟಗೇರಿಯವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗೈತಿ. ಅದಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಇನ್ನೂ ಉನ್ನತ ಹುದ್ದೆಗೆ ಹೋಗಬೇಕು ಮತ್ತು ಬರುವಂಥ ದಿನಗಳಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೊರಹೊಮ್ಮಬೇಕಂತೇಳಿ ನಮ್ಮದು ಎಲ್ಲ ಕಾರ್ಯಕರ್ತರ ಆಸೆ ಐತಿ. ಅದಕ್ಕೆ ನಮ್ಮ ಇವತ್ತು ಎಲ್ಲರ ಬೇಡಿಕೆ ಏನಪ್ಪ ಅಂದರೆ ಸನ್ಮಾನ ಪ್ರಹ್ಲಾದ್ ಜೋಶಿ ಸಾಹೇಬರು ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಒಂದು ಸಾಮಾನ್ಯ ಕಾರ್ಯಕರ್ತರಲ್ಲಿ ನಮ್ಮ ರಾಕೇಶ್ ಅವರು ಹೇಳಿದಂಗೆ ಸಾಮಾನ್ಯ ಕಾರ್ಯಕರ್ತರು ಫೋನಿಗೆ ಸ್ಪಂದಿಸ್ತಾರೆ, ಒಳ್ಳೆ ರಿಯಾಕ್ಟ್ ಮಾಡ್ತಾರೆ ಫೋನಿಗೆ. ಇಲ್ಲ ಏನಾಗಿದೆ ಅನ್ನೋದು ಸ್ಪಂದಿಸಿ ಇಂಥ ಒಬ್ಬರು ನಾಯಕ ಸಿಗ್ಬೇಕಂದ್ರೆ ನಮಗೆ ಭಾಳ ಪುಣ್ಯ ಮಾಡಿದೆ ನಾವು. ಅದಕ್ಕೆ ಆ ದೃಷ್ಟಿ ಒಳಗೆ
ನಮ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಐಶ್ವರ್ಯ ಆರೋಗ್ಯ ಹಾಗೂ ಅವ್ರಿಗೆ ಉನ್ನತಿ ಸಿಗಲಿ ಅಂತೇಳಿ ನಮ್ಮಲ್ಲಿ